ಮುಸ್ಲಿಂ ಸಮುದಾಯದ ಒಬ್ಬ ಹೆಡ್ಮಾಸ್ತರ್ ಅನ್ನುವಂಥದ್ದನ್ನು ಗುರಿಯಾಗಿಟ್ಟುಕೊಂಡು ಅವನನ್ನು ಅಲ್ಲಿಂದ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದನ್ನು ಇವರು ಉದ್ದೇಶವನ್ನು ಹೊಂದೋದ್ರ ಮೂಲಕ ಅಲ್ಲಿ ಅಮಾಯಕ ಮಕ್ಕಳನ್ನು ಇವತ್ತು ನಾವು ವಿದ್ಯಾರ್ಥಿಗಳು ಮಕ್ಕಳು ಅಂತಂದರೆ ದೇವರು ಅಂತಂದು ಹೇಳಿ ದೇವರ ರೂಪಕ್ಕೆ ಕಾಣ್ತೀವಿ ನಾವು. ಅಂತಹ ಮಕ್ಕಳಿಗೆ ನೀರಿನಲ್ಲಿ ವಿಷವನ್ನು ಬೆರೆಸಿ ಆ ದಲಿತ ಯುವಕನನ್ನು ಬಳಸ್ಕೊಂಡಿರೋವಂಥದ್ದನ್ನು ನೋಡಿದರೆ ಇವರ ನೀಚ ಮನಸ್ಥಿತಿ ಎಷ್ಟೊಂದು ಹೀನವಾಗಿದೆ. ಕೇಂದ್ರದೊಳಗೆ ಮಾತೆತ್ತಿದ್ರೆ ಯಾವುದೋ ಒಂದು ಘಟನೆ ನಡೆದಾಗ ಮುಸ್ಲಿಮರನ್ನು ಗುರಿಯಾಗಿಸಿ ಹೀಯಾಳಿಸಿ ಅವರನ್ನು ಅಪಮಾನ ಮಾಡುವಂಥ ಇಡೀ ಸಮುದಾಯವನ್ನು ಕೊಲೆಗಡಿಸುವಂಥ ನೀಚ ಹೇಯ ಮಾತುಗಳನ್ನು ಏನು ಮುತಾಲಿಕ್ ಆಡ್ತಿದ್ದಲ್ಲ, ಇವತ್ತು ಮುತಾಲಿಕ್ ಈ ವಿಷಯದೊಳಗೆ ಬಾಯಿ ಬಿಡಬೇಕಾಗ್ಯದ. ರಾಮನ ಭಕ್ತರು ಅಂತಂದು ಇವರು ಹೇಳಕ್ಕೆ ನಾಚಿ ಆಗ್ತದೆ. ರಾಮ ಇವತ್ತು ಇಂಥ ಕೃತ್ಯವನ್ನು ಮಾಡ್ಕೊ ನನ್ನ ಹೆಸರಿಟ್ಟುಕೊಂಡು ಸಂಘಟನೆ ಮಾಡು, ಯಾರಿಗಾರ ಹೋಗಿ ಆಹಾರದಾಗ ವಿಷ ಹಾಕು ಅಂತಂದು ಹೇಳಿ ರಾಮ ಎಲ್ಲಿ ಹೇಳ್ಯಾನ? ಇವ್ರಿಗೆ ಎಲ್ಲಿ ಕಲಿಸ್ಕೊಟ್ಟಾನ? ಅಲ್ಲಿ ಸಾವು ನೋವು ಆಗಿದ್ದನ್ನು ಆ ಮುಖ್ಯ ಶಿಕ್ಷಕನ ಮೇಲೆ ಹಾಕಿ ಆ ಮುಖ್ಯ ಶಿಕ್ಷಕನನ್ನೇನೈತಲ್ಲ ಒಬ್ಬ ಅಪರಾಧಿಯನ್ನಾಗಿ ಮಾಡ್ಬೇಕಂತಕ್ಕಂಥ ಹೋದಂಥ ಇವರೇನದಲ್ಲ ದುಷ್ಟರು, ಇವರು ನಿಜವಾಗಲೂ ಭಯೋತ್ಪಾದಕರು. ನೀವು ಪ್ರತಿಯೊಂದು ಆಚಾರ ವಿಚಾರಗಳ ಬಗ್ಗೆ ಮಾತನಾಡ್ತಾರಲ್ಲ, ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ನಿಮ್ಮ ಸಂಘಟನೆ ಒಬ್ಬ ಹುಡುಗ ಇದನ್ನು ಮಾಡಿದ್ದಾನ, ಕ್ಷಮಿಸಲಾರದಂಥ ಅಪವಾದವನ್ನು ನಾವು ಮಾಡಿದ್ದಾನ. ಇವಾಗ ಸವದತ್ತಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಒಳ್ಳೆ ವಿಚಾರ. ಆದರೆ ಅವ್ರ ಹಿಂದೆ ಯಾರ ಕೈವಾಡಿದೇನೋ ಅವ್ರು ಮೊದಲು ಅರೆಸ್ಟ್ ಮಾಡಬೇಕಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇದು ಅತ್ಯಂತ ಘೋರ ಕೃತ್ಯ ಮತ್ತು ಇಂಥದನ್ನು ಮಾನವೀಯ ಮೌಲ್ಯಗಳನ್ನು ಹತ್ತಿಕ್ಕುವಂಥ, ಮಾನವೀಯ ಮೌಲ್ಯಗಳನ್ನು ಕಡೆಗಣಿಸುವಂಥ ಈ ನೀಚ ಹಿಂದುತ್ವದ ಪರಮಾವಧಿ ಮೀರಿದಂಥ ಒಂದು ದುಷ್ಕೃತ್ಯ ಅಂತಂದು ಹೇಳಿ ಇದನ್ನು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನಾವು ಸಹಿತ ಇತ್ತೀಚಿನ ದಿನಗಳಲ್ಲಿ ಈ ಒಂದು 10 ವರ್ಷದ ಅವಧಿ 10-11 ವರ್ಷದ ಅವಧಿ ಒಳಗೆ ದಲಿತ ಸೈದ್ಧಾಂತಿಕ ನಿಲುವುಗಳಾಗಿರ್ಬೋದು, ಅಲ್ಪಸಂಖ್ಯಾತರ ಸೈದ್ಧಾಂತಿಕ ನಿಲುವುಗಳಾಗಿರ್ಬೋದು, ಇವೆಲ್ಲವೂ ಒಂದು ಮಾದರಿ ಒಳಗೆ ಹೇಳಬೇಕು ಅಂತಂದರೆ ಹಿಂದುತ್ವವನ್ನು ಓಲೈಕೆ ಮಾಡ್ಕೊಂಡು ಹೋಗುವಂಥದ್ದನ್ನು ಆಗತ್ತದೆ. ಆದರೆ ಇವತ್ತು ಅವರೂ ಸಹಿತ ಭಾವೈಕ್ಯತೆಯನ್ನು, ದೇಶದ ಸಂವಿಧಾನಬದ್ಧವಾದಂಥ ನಿಲುವುಗಳನ್ನು ಗಂಭೀರವಾಗಿ ಪರಿಗಣಿಸೋದ್ರ ಮೂಲಕ ಬದುಕುವಂಥ ದಾರಿ ಹುಡ್ಕೋಬೇಕು. ಇವತ್ತು ಸವದತ್ತಿ ತಾಲೂಕಿನ ಏನು ಹುಲಿಕಟ್ಟಿ ಸರ್ಕಾರಿ ಶಾಲೆ ಒಳಗೆ ನಡೆದಂಥ ಹೀನ ಕೃತ್ಯ ಅದ, ಮುಸ್ಲಿಂ ಸಮುದಾಯದ ಒಬ್ಬ ಹೆಡ್ಮಾಸ್ತರ್ ಅನ್ನುವಂಥದ್ದನ್ನು ಗುರಿಯಾಗಿಟ್ಟುಕೊಂಡು ಅವನನ್ನು ಅಲ್ಲಿಂದ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದನ್ನು ಇವರು ಉದ್ದೇಶವನ್ನು ಹೊಂದೋದ್ರ ಮೂಲಕ ಅಲ್ಲಿ ಅಮಾಯಕ ಮಕ್ಕಳನ್ನು ಇವತ್ತು ನಾವು ವಿದ್ಯಾರ್ಥಿಗಳು ಮಕ್ಕಳು ಅಂತಂದರೆ ದೇವರು ಅಂತಂದು ಹೇಳಿ ದೇವರ ರೂಪಕ್ಕೆ ಕಾಣ್ತೀವಿ ನಾವು. ಅಂತಹ ಮಕ್ಕಳಿಗೆ ನೀರಿನಲ್ಲಿ ವಿಷವನ್ನು ಬೆರೆಸಿ ಆ ದಲಿತ ಯುವಕನನ್ನು ಬಳಸ್ಕೊಂಡಿರೋವಂಥದ್ದನ್ನು ನೋಡಿದರೆ ಇವರ ನೀಚ ಮನಸ್ಥಿತಿ ಎಷ್ಟೊಂದು ಹೀನವಾಗಿದೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಖಂಡನೆ ಮಾಡಬೇಕಾಗ್ತದೆ. ಮತ್ತು ಈ ನಿಟ್ಟಿನಲ್ಲಿ ಇವತ್ತು ಯಾರು ಶ್ರೀರಾಮ ಸೇನೆಯನ್ನು ಬೆಂಬಲ ಮಾಡ್ತಾರೆ, ಯಾರು ಇಂತಹ ನೀಚ ಕೃತ್ಯಗಳನ್ನು ಖಂಡನೆ ಮಾಡ್ತಾ ಬರ್ತಾಯಿದ್ರು, ಭಾಜಪ ಪಕ್ಷ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು, ಇವತ್ತು ಯಾಕೆ ತುಟಿ ಬಿಡ್ತಾ ಇಲ್ಲ ಅನ್ನುವಂಥದ್ದು ಸಹಿತ ಬಹುದೊಡ್ಡ ಪ್ರಶ್ನೆ ಆಗಿದೆ. ಎಲ್ಲೋ ಇವತ್ತನ್ನು ದಲಿತರನ್ನು ಅಲ್ಪಸಂಖ್ಯಾತರ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ ಅಥವಾ ಅಲ್ಪಸಂಖ್ಯಾತರ ವಿರುದ್ಧ ಬಳಸ್ಕೋತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇದೊಂದು ಸ್ಪಷ್ಟವಾದಂಥ ನಿದರ್ಶನ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದಕ್ಕೆ ಅಮಾಯಕ ದಲಿತರು ಇಂತಹ ದುಷ್ಕೃತ್ಯಗಳಿಗೆ ಬಲಿಯಾಗಬಾರ್ದು. ಅಲ್ಪಸಂಖ್ಯಾತರು ದಲಿತರು ಅನ್ನುವಂಥ ಮನಸ್ಥಿತಿಯನ್ನು ಬಿಟ್ಟು ನಾವೆಲ್ಲರೂ ಸಹೋದರರು ಅನ್ನುವಂಥ ನಿಟ್ಟಿನಲ್ಲಿ ಬಾಳಿ ಬದುಕಬೇಕಾದಂಥ ವ್ಯವಸ್ಥೆಯನ್ನು, ಆ ವ್ಯವಸ್ಥೆಗೆ ಕಡಿವಾಣ ಹಾಕುವಂಥ ಒಂದು ನೀಚ ಕೃತ್ಯವನ್ನು ಇಂತಹ ನೀಚರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಇವತ್ತು ಗಮನಿಸಬೇಕಾಗಿದೆ. ಸಂಬಂಧಪಟ್ಟಂಥ ಯಾವುದೇ ಪಕ್ಷ ಕೇಂದ್ರದೊಳಗೆ ಮಾತೆತ್ತಿದ್ರೆ ಯಾವುದೋ ಒಂದು ಘಟನೆ ನಡೆದಾಗ ಮುಸ್ಲಿಮರನ್ನು ಗುರಿಯಾಗಿಸಿ ಹೀಯಾಳಿಸಿ ಅವರನ್ನು ಅಪಮಾನ ಮಾಡುವಂಥ ಇಡೀ ಸಮುದಾಯವನ್ನು ಕೊಲೆಗಡಿಸುವಂಥ ನೀಚ ಹೇಯ ಮಾತುಗಳನ್ನು ಏನು ಮುತಾಲಿಕ್ ಆಡ್ತಿದ್ದಲ್ಲ, ಇವತ್ತು ಮುತಾಲಿಕ್ ಈ ವಿಷಯದೊಳಗೆ ಬಾಯಿ ಬಿಡಬೇಕಾಗ್ಯದ. ಯಾಕೆ ಬಾಯಿ ಬಿಡ್ತಾ ಇಲ್ಲ ಅಂದರೆ ಅವರು ಶಿಷ್ಯಂದರು ಮಾಡಿರುವಂಥ ಈ ದುಷ್ಕೃತ್ಯ ಸಮರ್ಥನೀಯ ಅಂತಂದು ಹೇಳಿ ಅವ್ರು ಏನಾದರೂ ಹೇಳ್ತಾರಾ? ಏನು ಹೇಳ್ತಾರೋ ಅದನ್ನು ಬಂದು ಬಹಿರಂಗವಾಗಿ ಹೇಳಬೇಕು ಅಂತಂದು ಹೇಳಿ ನಾವು ಈ ಸಂದರ್ಭದೊಳಗೆ ಆಗ್ರಹ ಮಾಡ್ತೇವೆ. ಈ ನೀಚ ದುಷ್ಕೃತ್ಯವನ್ನು ನಾವು ಅತ್ಯಂತ ಕಠೋರವಾಗಿ ತೀವ್ರವಾಗಿ ಖಂಡನೆ ಮಾಡ್ತೇವೆ. ಈ ಪ್ರಕರಣದೊಳಗೆ ಇವತ್ತೇನು ಪ್ರಜ್ವಲ್ಗೆ ನಿನ್ನೆ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ, ಅದೇ ಮಾದರಿ ಒಳಗೆ ಈ ಪ್ರಕರಣದ ಯಾರೇ ಆರೋಪಿ ಇರಲಿ ಅವರನ್ನು ಅಷ್ಟೇ ಕಠೋರವಾದಂಥ ಶಿಕ್ಷೆಗೆ ನ್ಯಾಯಾಲಯ ಗುರಿಪಡಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ತನಿಖಾ ವರದಿಯನ್ನು ಸಲ್ಲಿಸಬೇಕು ಅಂತ ಆಗ್ರಹ ಮಾಡ್ತಾರೆ. ಎಲ್ಲ ಜಾತಿ ಮಕ್ಕಳೆಲ್ಲ ಸರ್ಕಾರಿ ಶಾಲೆ ಅಂತಂದ್ರೆ ಒಂದೇ ಜಾತಿಯವರು ಇರ್ತಾರೆ, ದಲಿತರು ಇರ್ತಾರೆ, ಬರೀ ಮುಸ್ಲಿಮ್ಸ್ ಇರ್ತಾರೆ, ಎಲ್ಲ ಜಾತಿಯವರು ಇರ್ತಾರೆ ಸರ್. ಎಲ್ಲ ಬಡ
ವರ್ಗದ ಎಲ್ಲ ಜಾತಿ ಸಮುದಾಯದ ಮಕ್ಕಳು ಇರ್ತಾರೆ. ನಾವು ಮಕ್ಕಳ ಒಳಗೆ ಜಾತಿ ನೋಡೋದಿಲ್ಲ. ಮಕ್ಕಳ ಒಳಗೆ ಜಾತಿ ನೋಡೋದಿಲ್ಲ ಅಂತಂದ್ರೆ ಮಕ್ಕಳನ್ನು ದೇವರು ಅಂತ ಕಾಣ್ತೀವಿ, ದೇವರ ಸ್ವರೂಪ ಅಂತಲೇ ಕಾಣ್ತೀವಿ. ಅಂಥ ಮಕ್ಕಳಿಗೆ ವಿಷ ಬೆರೆಸೋದು, ತಮ್ಮ ಏನು ತಾಯಿನಾಡಿಗೆ ದ್ರೋಹ ಬಗೆಯೋದು, ಈ ದೇಶದ್ರೋಹ ಅಂತ ಏನು ಹೇಳ್ತೀವಲ್ಲ ಅದಕ್ಕಿಂತ ಮಿಗಿಲಾದಂಥ ಹೇಯ ಕೃತ್ಯ ಇದು ಅಂತಂದು ಹೇಳಿ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಮಾನವೀಯ ಮೌಲ್ಯ ಎಲ್ಲ ಹೋಗ್ಯದ. ಈ ರಾಮನ ಭಕ್ತರು ಅಂತಂದು ಇವರು ಹೇಳಕ್ಕೆ ನಾಚಿ ಆಗ್ತದೆ. ರಾಮ ಇವತ್ತು ಇಂಥ ಹೇಯ ಕೃತ್ಯವನ್ನು ಮಾಡ್ಕೊ, ನನ್ನ ಹೆಸರಿಟ್ಕೊಂಡು ಸಂಘಟನೆ ಮಾಡು, ಯಾರಿಗಾರ ಹೋಗಿ ಆಹಾರದಾಗ ವಿಷ ಹಾಕು ಅಂತಂದು ಹೇಳಿ ರಾಮ ಎಲ್ಲಿ ಹೇಳ್ಯಾನ, ಇವ್ರಿಗೆ ಎಲ್ಲಿ ಕಲಿಸ್ಕೊಟ್ಟಾನ? ಬಹುಶಃ ಪೊಲೀಸರು ತನಿಖೆ ಹಂತದೊಳಗೆ ಇವ್ರ ಸಂಘಟನೆ ಬಯಲ ಚೆಕ್ ಮಾಡ್ಬೇಕಾಗ್ತದೆ. ಇವ್ರ ಸಂಘಟನೆ ಬಯಲ ಚೆಕ್ ಮಾಡಿ ಅದರೊಳಗೆ ಏನೇನು ಕಂಡೀಷನ್ ಹಾಕೊಂಡ್ರೆ, ಎಲ್ಲೆಲ್ಲಿ ವಿಷ ಹಾಕೋದು ಹಾಕ್ಯಾರ, ಎಲ್ಲೆಲ್ಲಿ ಬಾಂಬ್ ಬಿಡೋದು ಡಿಸೈಡ್ ಮಾಡ್ರಿ, ಯಾರ್ಯಾರ ಕೈಯಾಗಿ ತಲ್ವಾರ್ ಕೊಡೋದು ಮಾಡ್ರಿ, ಯಾರ್ಯಾರ ಕೈಯಾಗಿ ತ್ರಿಶೂಲ ಕೊಡೋದು ಮಾಡ್ರಿ, ಇವನ್ನೆಲ್ಲ ಪೊಲೀಸರು ಚೆಕ್ ಮಾಡಬೇಕಾಗ್ತದೆ. ಪೊಲೀಸ್ ವೈಫಲ್ಯನೂ ಸಹಿತ ನಾವು ಇಂಥ ಹಂತದೊಳಗೆ ಏನಾದರೂ ತನಿಖಾ ಹಂತದೊಳಗೆ ವೈಫಲ್ಯ ಕಂಡಾಗ ನಾವು ಉಗ್ರವಾಗಿ ಅವ್ರ ವಿರುದ್ಧನೂ ಬೀದಿಗಿಳಿಯುವಂಥ ಸಂದರ್ಭ ಬರಬಾರದಿಲ್ಲ. ಪೊಲೀಸು ಮತ್ತು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ನಮ್ಮ ದೇಶದ ಸಂವಿಧಾನದ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಒಬ್ಬ ಮುಖ್ಯ ಶಿಕ್ಷಕನನ್ನು ವರ್ಗಾವಣೆ ಮಾಡಿಸೋದ್ರ ಸಲುವಾಗಿ ಯಾವ ಇಲ್ಲಿ ಶ್ರೀರಾಮ ಸೇನೆಯ ಒಬ್ಬ ಆ ಸಂಘಟನೆ ಒಬ್ಬ ಯಾವ ಬೆಳಗಾವಿ ಜಿಲ್ಲಾ ಮುಖಂಡ ಅನ್ನೋದಂಥವನು ಒಬ್ಬ ದಲಿತ ಹುಡುಗನ ಕಳಿಸಿಂದ ಆ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಏನೈತಲ್ಲ ಕುಡಿಯುವ ನೀರಿನಲ್ಲಿ ವಿಷ ಬೆರೆಸುವುದ್ರ ಮುಖಾಂತರ ಆ ಮಕ್ಕಳು ಕುಡಿದು ತಮ್ಮ ಪ್ರಾಣವನ್ನು ಕಳ್ಕೊಂಡು ಅಲ್ಲಿ ಸಾವು ನೋವು ಆಗಿದ್ದನ್ನು ಆ ಮುಖ್ಯ ಶಿಕ್ಷಕನ ಮೇಲೆ ಹಾಕಿ ಆ ಮುಖ್ಯ ಶಿಕ್ಷಕನನ್ನೇನೈತಲ್ಲ ಒಬ್ಬ ಅಪರಾಧಿಯನ್ನಾಗಿ ಮಾಡ್ಬೇಕಂತಕ್ಕಂಥ ಹೋದಂಥ ಇವರೇನದಾರಲ್ಲ ದುಷ್ಟರು, ಇವರು ನಿಜವಾಗಲೂ ಭಯೋತ್ಪಾದಕರು, ಸಾಮೂಹಿಕ ಕೊಲೆ ಮಾಡ್ತಕ್ಕಂಥ ನೀಚರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಒಬ್ಬ ಗುರುವನನ್ನು ವರ್ಗಾವಣೆ ಮಾಡಿಸೋದ್ರ ಸಲುವಾಗಿ ಅಂಥ ದಿವಸ ಏನೈತಿ, ಇವರು ಶಿಕ್ಷಣದಲ್ಲಿ ಕೂಡ ಜಾತಿಯನ್ನು ನೋಡ್ತಾ ಇದ್ದಾರಾ, ಪ್ರತಿಯೊಂದು ಕೂಡ ಇವರು ಬರೀ ಜಾತಿ ಜಾತಿ ಧರ್ಮ ಅಂತ ಹೊಂಡ್ಬಿಟ್ಟಿದ್ದಾರ. ಇವ್ರಿಗೆ ಎಲ್ಲಿ ಬುದ್ಧಿ ಇಟ್ಟಾರೋ ಗೊತ್ತಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದು, ಈ ದೇಶ ಇಲ್ಲಿ ನಾವು ಜೀವನ ಮಾಡ್ತಕ್ಕಂಥದ್ದು ನಮ್ಮ ಮೇಲೆ ನಮ್ಗೆ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ದೇಶದ ಸಂವಿಧಾನ ಐತಿ. ಆ ಸಂವಿಧಾನದ ಅಡಿಯಲ್ಲಿ ನಾವು ಎಲ್ಲರೂ ಬದುಕಲಿಕ್ಕೆ ಅವಕಾಶ ಅದ. ಒಬ್ಬ ಮುಖ್ಯ ಶಿಕ್ಷಕನ ಮೇಲೆ ಆರೋಪವನ್ನು ಹೊರಿಸಿ ಅವನನ್ನು ಅಪರಾಧಿಯನ್ನು ಮಾಡಲಿಕ್ಕೆ ಹೊರಟಂಥ ಇಸ್ಲಾಂ ಸೇನೆಯ ಇವೇನೋ ಒಬ್ಬ ಮುಖಂಡದನ ಮತ್ತು ಆ 3 ಜನರನ್ನೇನು ಪತ್ತೆ ಮಾಡಿ ಯಾರು ನಿಜವಾದ ಆರೋಪಿಗಳು ಅಂತೇಳಿ ಗುರುತಿಸಿದಂಥ ಇಡೀ ಪೊಲೀಸ್ ಇಲಾಖೆನೈತಲ್ಲ, ಸವದತ್ತಿ ತಾಲೂಕಿನ ಪೊಲೀಸ್ ಇಲಾಖೆಗೆ ನಾನು ಹೃದಯಪೂರ್ವಕ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಯಾರೋ ಮಾಡಿದಂಥ ಅಪರಾಧ ಯಾರೋ ಮೇಲೆ ಹೋಗ್ಬಿಡ್ತಿತ್ತು. ಇಂಥ ಶಾಲೆಯಲ್ಲಿ ಕೂಡ ನೀವು ಧರ್ಮವನ್ನು ನೋಡ್ತಾ ಇದ್ದೀರಿ, ಅಲ್ಲಿ ಕಲಿತಕ್ಕಂಥ ಮಕ್ಕಳೆಲ್ಲ ಜಾತಿಯವರದಾರಲ್ಲ, ಎಲ್ಲ ಧರ್ಮದವರು ಅದಾರಲ್ಲ. ನಿಮ್ಗೆ ಅಷ್ಟು ಮಾನವೀಯತೆ ಇಲ್ಲ, ಅಷ್ಟೊಂದು ಮನುಷ್ಯತ್ವ ಇಲ್ಲದಂಥ ನೀವು ಮೃಗಗಳು, ಮಾನವೀಯತೆ ಇಲ್ಲದಂಥ ನೀಚರು ಅಂತಕ್ಕಂಥ ಈ ಸಂದರ್ಭದಲ್ಲಿ ಇರ್ತೀನಿ. ಯಾಕಂತಂದರೆ ಏನ್ರಿ, ನೂರಾರು ಮಕ್ಕಳನ್ನು ನೀವು ಬಲಿ ಪಡಲಿಕ್ಕೆ ಹೋದಂಥ ನೀವು ನರಮೇಧ ರಾಕ್ಷಸರಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಖಂಡಿಸ್ತಿದ್ದೇನೆ ನಿಮ್ಮ ವರ್ತನೆಯನ್ನು. ಯಾವ ಶ್ರೀರಾಮ ಸೇನೆ ಮುಖ್ಯಸ್ಥರಂಥ ಪ್ರಮೋದ್ ಮುತಾಲಿಕ್ ಅವರು, ನೀವು ಪ್ರತಿಯೊಂದು ಆಚಾರ ವಿಚಾರಗಳ ಬಗ್ಗೆ ಮಾತನಾಡ್ತಾರಲ್ಲ, ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ನಿಮ್ಮ ಸಂಘಟನೆ ಒಬ್ಬ ಹುಡುಗ ಇದನ್ನು ಮಾಡಿದ್ದಾನ, ಕ್ಷಮಿಸಲಾರದಂಥ ಅಪವಾದವನ್ನು ನಾವು ಮಾಡಿದ್ದಾನ, ದೊಡ್ಡ ಆರೋಪವನ್ನು ಮಾಡಿದ್ದಾನೆ. ಎಂಥದ್ದು ಅವನ ಕೃತ್ಯ ಸಿಗಿದ್ದಾನಂತಂದರೆ, ಯಾವ ಕುಡಿಯುವ ನೀರಿನಲ್ಲಿ ವಿಷವನ್ನೇನು ಬೆರೆಸಿದ್ರಲ್ಲ ಆ ನೀರನ್ನು ಕುಡಿದಿದ್ದರಿಂದ ಸುಮಾರು 15-20 ಮಕ್ಕಳು ಆಸ್ಪತ್ರೆಗೆ ಅಡ್ಮಿಟ್ ಆದರು. ಏನೋ ಟೈಮ್ ಚಲೋ ಐತಿ, ಇಲ್ಲಾಂದ್ರೆ ಆ ಮಕ್ಕಳು ಏನಾದ್ರು ಸತ್ತಿದ್ರೆ ಆ ಪ್ರಾಣ ಹಾನಿಗೆ ಕಾರಣೀಭೂತರು ಯಾರು? ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಿ ನೋವನ್ನು ಭರಿಸುವಂಥ ಶಕ್ತಿ ಇವರಲ್ಲಿ ಏನಾದರೂ ಇದೆನಾ? ಮಕ್ಕಳನ್ನು ಕೊಂದು ಇವರು ದ್ವೇಷ ರಾಜಕಾರಣ ಮತ್ತು ಧರ್ಮದ ರಾಜಕಾರಣ ಮಾಡ್ತಾರಪ್ಪ ಅಂತಂದ್ರೆ ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ರಾಜ್ಯ ಸರ್ಕಾರ ಇರ್ಬೋದು, ಬೆಳಗಾವಿ ಜಿಲ್ಲಾಡಳಿತ ಇರ್ಬೋದು, ಏನೈತಲ್ಲ ಇವ್ರಿಗೇನು ತಪ್ಪೇನು ಮಾಡಿದಾರಲ್ಲ ಅವ್ರಿಗೆ ಕಠೋರವಾದಂಥ ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ಯಾವ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಮನೆ ಕೂಡ ಅದು ಕಣ್ಣು ಮುಂದೆ ಇದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಆದರೆ ಇಲ್ಲಿ ನೂರಾರು ಮಕ್ಕಳ ಜೀವವನ್ನು ಬಲಿ ಪಡ್ಲಿಕ್ಕೆ ಹೋದಂಥ ಇಂಥ ಭಯೋತ್ಪಾದಕರಿಗೆ ಮರಣ ದಂಡನೆಯನ್ನು ನಮ್ಮ ದೇಶದ ಸಂವಿಧಾನದ ಪ್ರಕಾರ, ನಮ್ಮ ದೇಶದ ಕಾನೂನಿನ ಪ್ರಕಾರ ಇವರಿಗೆ ಮರಣ ದಂಡನೆಯನ್ನು ಬಿಟ್ಟರೆ ಮತ್ತೊಂದು ಶಿಕ್ಷೆಗೆ ಇವರು ಅರ್ಹರಲ್ಲ. ಅದಕ್ಕೆ ಸರ್ಕಾರ ಭಾಳ ಎಚ್ಚರಿಕೆಯಿಂದ ಇವರನ್ನು ಏನೈತಲ್ಲ ಮರಣದಂಡನೆ ಆಗಬೇಕು ಅಂತ ಕಾನೂನಿನೊಳಗೆ ಇವರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆನೂ ಮಾಡಬೇಕು, ಜಿಲ್ಲಾಡಳಿತನೂ ಮಾಡಬೇಕು ಮತ್ತು ಈ ಸರ್ಕಾರನೂ ಕೂಡ ಮಾಡಬೇಕಂತಕ್ಕಂಥ ವಿಚಾರವನ್ನು ನಾನು ಮನವಿ ಮಾಡ್ತಾ ದಯವಿಟ್ಟು ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ನಾಡು ಅಭಿವೃದ್ಧಿ ಮೇಲೆ ಹೋಗಲಿ, ಚಿಂತನೆಗಳ ಮೇಲೆ ಹೋಗಲಿ,
ಸಾಮಾಜಿಕ ನ್ಯಾಯದ ಮೇಲೆ ಹೋಗಲಿ, ಆದರೆ ಧರ್ಮದ ಹೆಸರಿನ ಮೇಲೆ ಮಕ್ಕಳನ್ನು ಕೂಡ ಬಲಿ ಪಡಿತಕ್ಕಂಥ ಭಯೋತ್ಪಾದಕರು ನಮ್ಮ ನಾಡಿನೊಳಗದಾರಂದ್ರೆ ಅದು ನಮ್ಮಂಥ ದುರಂತ ಯಾವುದಲ್ಲ. ಯಾಕಂತಂದ್ರೆ ಪ್ರಾಣ ಹೋತಪ್ಪ ಅಂತಂದ್ರೆ ಯಾವುದೇ ಧರ್ಮ ಬಂದು ಅವರಿಗೆ ಜೀವ ಕೊಡೋದಿಲ್ಲ. ಅದಕ್ಕೆ ಮಾನವೀಯತೆ ಅನ್ನೋದು ಮುಖ್ಯ. ದೈವೇ ಧರ್ಮದ ಮೂಲವಯ್ಯ, ಮಾನವೀಯತೆಯೇ ನಮ್ಮ ಧರ್ಮ, ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ. ಈ ಮಾತನ್ನು ಹೇಳ್ತಾ ನಾನು ಆ ತಪ್ಪು ಮಾಡಿದಂಥ ಏನು 3 ಜನ ಏನದಲ್ಲ ಶ್ರೀರಾಮ್ ಸೇನೆಯ ಒಬ್ಬ ಮುಖಂಡ ಸೇರಿ ಆ 3 ಜನರಿಗೆ ಮರಣದಂಡನೆ ಆಗುವಂಥ ಶಿಕ್ಷೆಯನ್ನು ಕೊಡಬೇಕು ಅಂತ ಪ್ರಕರಣ ದಾಖಲು ಮಾಡಬೇಕು ಸವದತ್ತಿ ಪೊಲೀಸರಂತ ಕೇಳ್ಕೊಳ್ತಾ ಇಡೀ ಪೊಲೀಸ್ ಇಲಾಖೆಗೆ ನನ್ನ ಕಡೆಯಿಂದ ಒಂದು ಸಲ್ಯೂಟ್. ವೈಯಕ್ತಿಕ ಸ್ವಾರ್ಥ ಸಲುವಾಗಿ ಈ 3 ಜನ ಅಲ್ಲ, 3 ಜನದ ಹಿಂದೆ ಯಾರೋ ಇದ್ದಾರೆ ಇದ್ರಾಗ. ಅವ್ರಿಗೆಲ್ಲರಿಗೂ ನ್ಯಾಯವಾಗಿ ಶಿಕ್ಷೆ ಆಗಬೇಕು. ಯಾಕಂದ್ರೆ ಧರ್ಮದಿಂದ ಏನೇ ನಾವು ಕೆಲಸ ಮಾಡ್ಬೇಕಂತಂದ್ರೂ ಮಕ್ಕಳು ಎಲ್ಲ ಧರ್ಮದ ಮಕ್ಕಳು ಶಾಲೆಯೊಳಗಿರ್ತಾರೆ. ಒಂದು ಸಣ್ಣ ವೈಯಕ್ತಿಕ ಸ್ವಾರ್ಥ ಸಲುವಾಗಿ ಒಬ್ಬ ಮಾಸ್ತರ್ನ ಟ್ರಾನ್ಸ್ಫರ್ ಮಾಡೋ ಸಲುವಾಗಿ ಅವನ ಮ್ಯಾಗ ಅಪವಾದ ತರೋ ಅಂತ ಮಕ್ಕಳು ಕೊಂದು ತರ್ತಾರಂತೆ. ಇಂಥ ನೀಚ ಪ್ರವೃತ್ತಿ ಇವರು ಭಯೋತ್ಪಾದಕ್ಕಿಂತ ಹೆಚ್ಚಿಗೆ ಅಪರಾಧಿಗಳು. ಇವರಿಗೆ ಶಿಕ್ಷೆ ಆಗಬೇಕು. ಇದ್ರ ಹಿಂದೆ ಯಾರಾದ್ರೂ ಅವ್ರಿಗೂ ಶಿಕ್ಷೆ ಆಗಬೇಕಂತೇಳಿ ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ನಾವು ವಿನಂತಿ ಮಾಡ್ಕೊತೀನಿ. ಈ ಥರ ಘಟನೆ ಆಗಿರೋದು ಒಂದು ನಮಗೆ ದುರಾದೃಷ್ಟನೇ. ಇದು ನಮ್ಮ ಜಿಲ್ಲೆಯಲ್ಲಿ ಈ ಥರ ಇರಲಿಲ್ಲ. ಇದೇನು ಸಂಘಟನೆ ಇದೆ ಶ್ರೀರಾಮ್ ಸೇನೆ, ಈ ಸಂಘಟನೆಯನ್ನು ಸರ್ಕಾರ ಇವತ್ತೇ ಬ್ಯಾನ್ ಮಾಡಬೇಕು. ಈ ಸಂಘಟನೆ ಬಂದ್ ಮಾಡಬೇಕು. ಈ ಸಂಘಟನೆಯಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಇವರು ಮುಗ್ಧ ಯುವಕರನ್ನು ಕರೆದುಕೊಂಡು ಹೋಗಿ ಅವ್ರ ತಲೆಯಲ್ಲಿ ಏನೋ ವಿಷ ಬೀಜ ಬಿತ್ತಿ ಇಂಥ ನೀಚ ಕೃತ್ಯ ಮಾಡೋಕ್ಕೆ ಏನು ಇವ್ರಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ಮೊದಲು ಅವ್ರನ್ನ ಅರೆಸ್ಟ್ ಮಾಡಬೇಕು. ಇವಾಗ ಸವದತ್ತಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಒಳ್ಳೆ ವಿಚಾರ. ಆದರೆ ಅವ್ರ ಹಿಂದೆ ಯಾರ ಕೈವಾಡಿದೇನೋ ಅವ್ರು ಮೊದಲು ಅರೆಸ್ಟ್ ಮಾಡಬೇಕಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇಲ್ಲಿ ಜಾತಿ ಧರ್ಮ ಅಂತಕ್ಕಂಥದ್ದು ಏನೂ ಇರೋದಿಲ್ಲ. ಅದು ಶಾಲೆ ಅಂದರೆ ವಿದ್ಯೆ ಕೊಡುವಂಥ ಒಂದು ವಿದ್ಯಾಮಂದಿರದಲ್ಲಿ ಇಂಥ ಘಟನೆಗಳನ್ನು ಆಗ್ತಾವಪ್ಪ ಅಂತಂದ್ರೆ ಇದು ನೋವಿನ ಸಂಗತಿ. ಈ ಸಮಾಜದಲ್ಲಿ ಇದು ತುಂಬ ನೋವಿನ ಸಂಗತಿಯಾಗಿ ಇದಾಗ್ತಾ ಇದೆ. ಅದಕ್ಕಾಗಿ ನಮ್ಮ ವತಿಯಿಂದ ಏನು ಕೇಳ್ಕೊತೀವಿ ಅಂದರೆ ಇವತ್ತು ಪೊಲೀಸ್ ಇಲಾಖೆ ಏನಿದೆಯಲ್ಲ ಅಂಥವರನ್ನು ಕಂಡುಹಿಡಿದು ತಕ್ಕ ಶಿಕ್ಷೆಯನ್ನು ಕೊಟ್ಟು ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಯಾರು ಪ್ರಚೋದನೆ ಕೊಡ್ತಿದ್ದಾರೋ ಅವರನ್ನೂ ಸಹಿತ ಈ ಕೇಸಿನಲ್ಲಿ ಸೇರ್ಪಡಿಸಿ ಅವರನ್ನು ಸರಿಯಾದ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಮ್ಮ ಇಲಾಖೆಗೆ ನಾವು ಒತ್ತಾಯಪೂರ್ವಕವಾಗಿ ಮನವಿಯನ್ನು ಮಾಡ್ಕೊತೀವಿ.